ಎಲ್ಲ ಪ್ರೀತಿಯ ಕನ್ನಡಿಗರಿಗೆ ನಮ್ಮ ಹಾರ್ದಿಕ ಸುಸ್ವಾಗತ. ನಾನು ಜ್ಯೋತಿ. ನಾನು ಜೀವನ್. ನಾನು ನವನೀತ್. ನಾನು ದಾವಣಗೆರೆಯಿಂದ. ನಾನು ಬೆಂಗಳೂರು. ನಾನು ಬೆಂಗಳೂರು. ಆಕ್ಚುಲಿ ನಾನು ಬೆಂಗಳೂರೇ. ಇವಾಗ ನಾನು ಎಜುಕೇಶನ್ ಎಲ್ಲ ಮುಗಿಸಿದ್ಮೇಲೆ ಕೆಲಸಕ್ಕೆ ಅಂತ ಮದುವೆ ಆದಮೇಲೆ ಬೆಂಗಳೂರಲ್ಲೇ ಸೆಟ್ಲ್ ಆಗಿದ್ದೀವಿ. ಸೊ ನಾವು ಲಕ್ಸಂಬರ್ಗಿಗೆ ಬಂದಿರೋದು 3 years ಆಯಿತು. ನಾವು ಇಲ್ಲಿ ಬಂದು MNC ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ವಿ, ಅದ್ರ ಥ್ರೂ ಬಂದಿರೋದು. ಸೊ ಇಲ್ಲೂ ಸಾಫ್ಟ್ವೇರ್ ಇಂಜಿನಿಯರ್ ಕೆಲಸನೇ ಮಾಡ್ತಾ ಇದೀವಿ ಇಬ್ರು. ಸೊ ಇಲ್ಲಿ ನಾವು ತುಂಬ ದಿನದಿಂದನೇ ಅನ್ಕೊತಾ ಇದ್ವಿ ವ್ಲಾಗ್ಸ್ ಮಾಡೋಣ, ಇಲ್ಲಿ ಕಲ್ಚರ್ ತೋರ್ಸೋಣ, ಇಲ್ಲಿ ಜಾಗ, ಇಲ್ಲಿ ಫುಡ್ಡು, ಆಮೇಲೆ ನಾವು ಇಲ್ಲಿ ಟ್ರಾವೆಲ್ ಮಾಡ್ತಾ ಇರ್ತೀವಿ ತುಂಬ. ಸೊ ಅಲ್ಲೂ ಜಾಗಗಳು ತೋರ್ಸೋಣ, ಹೆಂಗಿರುತ್ತೆ ಏನು ಅಂತ ಅನ್ಕೊತಾ ಇದ್ವಿ. ಅದು ಕಾಲ ಕೂಡ್ತಾನೆ ಇರಲಿಲ್ಲ. ಸೊ ನನ್ನ ಮಗನೂ ತುಂಬಾ ಪ್ರೋತ್ಸಾಹ ಮಾಡ್ತಿದ್ದ, ಮಾಡು ತೋರ್ಸೋಣ ಅಂತ. ಸೊ ಫೈನಲಿ ನಾವು ಮನಸ್ಸು ಮಾಡಿ ಓಕೆ ನಾವು ಸ್ಟಾರ್ಟ್ ಮಾಡೋಣ ಅಂತ ಮಾಡ್ತಾ ಇದ್ದೀವಿ. ಸೊ ನಮಗೂ ಇದು ಎಕ್ಸ್ಪೀರಿಯನ್ಸ್ ಇಲ್ಲ. ಸೊ ಏನಾದರೂ ಒಂದು ಸ್ವಲ್ಪ ತಪ್ಪು ಆದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾವು ಇಂಪ್ರೂವ್ ಆಗ್ತಾ ಬರ್ತೀವಿ, ಕಲಿತಾ ಬರ್ತೀವಿ. ಸೊ ಏನಾದರೂ ಚೇಂಜಸ್ ಬೇಕು, ಏನಾದರೂ ನಿಮ್ಗೆ ಗೊತ್ತಾಗಬೇಕು ಈ ಜಾಗದ ಬಗ್ಗೆ ಅಥವಾ ಎನಿಥಿಂಗ್, ಕಮೆಂಟ್ ಮಾಡಿ, ಆಮೇಲೆ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಸೊ ನಾವು ಈ ವ್ಲಾಗಲ್ಲಿ ಮೋಸ್ಟ್ಲಿ ಲಕ್ಸಂಬರ್ಗ್ ಕಲ್ಚರ್, ಇಲ್ಲಿ ಟ್ರೆಡಿಷನ್, ಇಲ್ಲಿ ಹೇಗಿರುತ್ತೆ, ಹಾವಭಾವಗಳು, ಇಲ್ಲಿ ಹೇಗೆ ಮಾಡ್ತಾರೆ ಜನ, ಎಲ್ಲವೂ ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಲಕ್ಸಂಬರ್ಗಲ್ಲಿ ಏನು ಅಷ್ಟು ಯುನೀಕ್ ಏನಕ್ಕೆ ಅಂದರೆ, ಇಲ್ಲಿ ಮೋರ್ ದೆನ್ 150ಕ್ಕೂ ಜಾಸ್ತಿ ದೇಶಗಳಿಂದ ಬಂದಿರೋ ಜನ ಇಲ್ಲಿ ವಾಸ ಮಾಡ್ತಾಯಿದ್ದಾರೆ. ಸೊ ತುಂಬಾ ಮಲ್ಟಿ ಕಲ್ಚರಲಿಸಮ್ ಇದೆ. ಎಲ್ಲರೂ ಅವ್ರವ್ರದ್ದು ಟ್ರೆಡಿಷನ್ ಹೇಳ್ತಾರೆ, ಅವ್ರದ್ದು ಇವೆಂಟ್ಸ್ ಇರುತ್ತೆ. ತುಂಬ ಇಂಡೋರ್ ಆಗಲಿ ಔಟ್ಡೋರ್ ಆಗಲಿ. ಇವಾಗ ಸಮ್ಮರ್ ತುಂಬಾ ಹೊರಗಡೆ ಏನೇನು ನಡೆಯುತ್ತೆ, ಸೊ ವೀಸಾ ಪ್ರೊಸೆಸ್ ಹೇಗೆ, ಇಲ್ಲಿ ಸ್ಟಡಿ ಹೇಗೆ ಮಾಡ್ತಾರೆ, ಬೇರೆ ಇಂಡಿಯಾದಿಂದ ಬಂದು ಇಲ್ಲಿ ಹೇಗೆ ಯಾವ ಥರ ಇದೆ ಯೂನಿವರ್ಸಿಟಿ ಪ್ರೊಸೆಸ್ಸು. ಸೊ ಈ ಥರ ಡೇ ಟು ಡೇ ಆ್ಯಕ್ಟಿವಿಟೀಸ್ನ ಕವರ್ ಮಾಡೋ ಥರ ನಾವು ಟ್ರೈ ಮಾಡ್ತೀವಿ. ಹೌದು. ಸೊ ಅವ್ರು ಹೇಳ್ದಾಗೆ ರೆಗ್ಯುಲರ್ ವಿಡಿಯೋ ಆಗಿರುತ್ತೆ, ಡೇ ಟು ಡೇ, ಅಥವಾ ನಾವು ಟ್ರಾವೆಲ್ ಮಾಡೋದು ಅಥವಾ ಎನಿ ಇನ್ಫಾರ್ಮೇಟಿವ್, ಹೆಂಗೆ ಈ ಜಾಗಕ್ಕೆ ಬರ್ಬೋದು, ನೀವು ಏನು ಓದಬೇಕು, ಏನೇನು ನೆಸೆಸಿಟಿ ಇದೆ. ಸೊ ಪ್ರತಿಯೊಂದು ಒಂದೊಂದು ವ್ಲಾಗಲ್ಲಿ ಕವರ್ ಮಾಡ್ತಾ ಬರ್ತೀವಿ. ಸೊ ನಿಮಗೆ ಯಾವುದಾದ್ರೂ ವ್ಲಾಗ್ ಅಥವಾ ಇನ್ಫಾರ್ಮೇಷನ್ ಬೇಕು ಅಂದರೆ ಕಮೆಂಟ್ ಮಾಡಿ, ಅದನ್ನು ಪ್ರಿಯೋರಿಟೈಸ್ ಮಾಡ್ತೀವಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಮತ್ತೆ ಹೇಳ್ತಾ ಇದ್ದೀನಿ, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಸೊ ನಮಗೂ ಸಪೋರ್ಟಿವ್ ಇರುತ್ತೆ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್. ಸೊ ಇವತ್ತು ನಮ್ಮ ಕನ್ನಡ ಕೂಟ ಲಕ್ಸಂಬರ್ಗಲ್ಲಿ ಆಹಾರ ಮೇಳ ಮಾಡ್ತಿದ್ದೀವಿ. ಸೊ ಇಲ್ಲಿ ಅರೌಂಡ್ 250 ಮೆಂಬರ್ಸ್ ಕನ್ನಡಿಗರು ಇದ್ದಾರೆ. ಸೊ ಅವ್ರದ್ದೇ ಒಂದು ಕಮ್ಯುನಿಟಿ ಥರ ಮಾಡ್ಕೊಂಡಿದ್ದೀವಿ. ಸೊ ಪ್ರತಿ ಯುಗಾದಿ, ಕನ್ನಡ ರಾಜ್ಯೋತ್ಸವ, ಲಾಸ್ಟ್ ಸಂಕ್ರಾಂತಿನೂ ಮಾಡಿದ್ವಿ. ಸೊ ಅಲ್ಲಿ ಕೂಡ ಆಹಾರ ಮೇಳ ಅಂತ ಮಾಡಿದ್ವಿ, ಅಂದರೆ ಪಾಟ್ಲಕ್ ಥರ. ಸೊ ಒಬ್ರೊಬ್ರ ಮನೆಯಿಂದ ಕರ್ನಾಟಕದಲ್ಲಿರೋ ಡಿಶ್ಗಳನ್ನ ಅಥವಾ ಅವ್ರಿಗೇನು ಇಷ್ಟ ಆಗುತ್ತೋ, ಅವ್ರಿಗೆ ಯಾವ್ದು ಮಾಡೋಕ್ಕೆ ಕನ್ವೀನಿಯನ್ಸೋ ಅದನ್ನು ಅವ್ರವ್ರು ಮಾಡಿಕೊಂಡು ತೊಗೊಂಬರೋದು. ಸೊ ಈ ಥರ ಎಲ್ಲರೂ ತೊಗೊಂಬರ್ತಾರೆ. ಸೊ ನಮಗೆ ಎಲ್ಲ ಥರದ್ದು ಟೇಸ್ಟ್ ಮಾಡೋ ಒಂದು ಚಾನ್ಸ್ ಸಿಗುತ್ತೆ. ಎಲ್ಲರೂ ಗೆಟ್ ಟುಗೆದರ್ ಥರ ಆಗಿ ಒಂದು ಫನ್ ಗೇಮ್ಸ್ ಇರುತ್ತೆ, ಆ್ಯಕ್ಟಿವಿಟೀಸ್ ಇರುತ್ತೆ, ಅದನ್ನೆಲ್ಲ ಮಾಡ್ತೀವಿ. ಸೊ ತುಂಬಾ ಚೆನ್ನಾಗಿರುತ್ತೆ. ಸೊ ನಿಮ್ಗೆ ಅದನ್ನೆಲ್ಲ ತೋರಿಸ್ತೀನಿ, ಎಷ್ಟಾಗುತ್ತೋ ಅಷ್ಟು. ಫುಲ್ ಮಾಡೋಕ್ಕಾಗುತ್ತೋ ಇಲ್ಲ, ಬಟ್ ಫುಡ್ ಅಂತೂ ಖಂಡಿತ ತೋರಿಸ್ತೀನಿ, ಏನೇನು ತಿಂದ್ವಿ ಅಥವಾ ಏನೇನು ಮಾಡ್ಕೊಂಬಂದಿದ್ರು ಅಂತ ಅವನ್ನ ಪ್ರತಿಯೊಂದು ತೋರಿಸ್ತೀನಿ. ನಾನು ಜೋಳದ ರೊಟ್ಟಿ ಮಾಡಿದ್ದೀನಿ, ನೋಡೋಣ ಹೆಂಗೆ ಬಂದಿರುತ್ತೆ, ಹೆಂಗೆ ಇರುತ್ತೆ ಅಂತ. ಸೊ ನೀವು ನೋಡ್ತಾ ಇರಿ. ಕನ್ನಡದವರು ಅಲ್ಲಿ ಇದ್ದಾಗ ಎಷ್ಟು ಪ್ರೀತಿ ಇರುತ್ತೋ ಎಲ್ಲ ಗೊತ್ತಿಲ್ಲ. ಸೊ ನಾವು ಹೊರಗಡೆ ಬಂದಮೇಲೆ ಕನ್ನಡ ಜನತೆ ತುಂಬಾ ಆ್ಯಕ್ಚುಲಿ ಪ್ರೀತಿ ಇನ್ನೂ ಜಾಸ್ತಿ ಆಗುತ್ತೆ. ಆಬ್ವಿಯಸ್ಲಿ ಇರುತ್ತೆ, ಬಟ್ ತುಂಬ ಜಾಸ್ತಿ ಆಗುತ್ತೆ. ಏನಕ್ಕೆ ಅಂದರೆ ಗ್ಯಾಪ್ ಆದಂಗೆ ನಮಗೆ ಅದರದ್ದು ಬೆಲೆ ಗೊತ್ತಾಗುತ್ತಲ್ವ. ಸೊ ಅದನ್ನು ಉಳಿಸ್ಕೊಂಡು ಕೂಡ ಹೋಗ್ತಾ ಇದ್ದೀವಿ. ಆಮೇಲೆ ಮಕ್ಕಳು, ಇಲ್ಲಿ ಬೆಳೆಯೋ ಮಕ್ಕಳಿಗೆ ಅಥವಾ ಇಲ್ಲಿ ಹುಟ್ಟೋ ಮಕ್ಕಳಿಗೆ ಕನ್ನಡ ಕಲಿಸ್ಬೇಕು ಅಂತ ಕನ್ನಡ ಶಾಲೆ ಕೂಡ ಮಾಡಿದ್ದಾರೆ. ಸೊ ಯುರೋಪಿಂದ ಕೆಲವು ವಾಲಂಟಿಯರ್ಸು ಕನ್ನಡ ಶಾಲೆನ ಪ್ರತಿ ವಾರ ಆನ್ಲೈನ್ ಕ್ಲಾಸಲ್ಲಿ ತೊಗೊತಾರೆ ಇಲ್ಲಿರೋ ಯುರೋಪ್ ಮಕ್ಕಳಿಗೆ. ಸೊ ನನ್ನ ಮಗನೂ ಅದರಲ್ಲಿ ಕಲಿತಾ ಇದ್ದಾನೆ. ತುಂಬಾ ಇಂಪ್ರೂವ್ ಆಗಿದೆ. ಸ್ಲ್ಯಾಂಗ್ ಇನ್ನೂ ಚೇಂಜ್ ಆಗಿಲ್ಲ, ಬಟ್ ಅವನಿಗೆ ಕೆಲವು ವರ್ಡ್ಸ್ ಓದೋಕ್ಕೆ ಅಥವಾ ಬರೆಯೋಕ್ಕೆ ಬರುತ್ತೆ. ಸೊ
ಆ್ಯಕ್ಚುಲಿ ತುಂಬ ಮಕ್ಕಳಿಗೆ ಹೆಲ್ಪ್ ಆಗಿದೆ ಇಲ್ಲಿ. ಆಮೇಲೆ ಇಲ್ಲಿ ಈ ಥರ ಫಂಕ್ಷನ್ಸು ಅಥವಾ ಗ್ಯಾದರಿಂಗ್ ಮಾಡಿದರೆ ಏನಕ್ಕಂದರೆ ಮಕ್ಕಳಿಗೂ ನಮ್ಮ ಕಲ್ಚರ್ ಬಿಟ್ಟೋಗಲ್ಲ. ಆಮೇಲೆ ಅವರು ಇಲ್ಲಿರೋ ಮಕ್ಕಳು ಅವರೆಲ್ಲ ಜೊತೆಗೆ ಆಟ ಆಡ್ತಾರೆ. ಸೊ ಅವರಿಗೂ ಆ ಬಾಂಡಿಂಗ್ ಬರುತ್ತೆ, ನಮ್ಮದು ನಮ್ಮ ಮಕ್ಕಳು ಅಂತ. ಸೊ ಎಲ್ಲ ಥರದಿಂದನೂ ನಮಗೆ ಈ ಥರ ಬೆನಿಫಿಟ್ಟೇ ಇರೋದ್ರಿಂದ ನಾವು ಆವಾಗ ಏನಾದರೂ ಒಂದು ಪ್ರೋಗ್ರಾಮ್ಸ್ ಮಾಡ್ತಾ ಇರ್ತೀವಿ. ಸೊ ಇವಾಗದ್ದು ಆಹಾರ ಮೇಳ ಅಂತ ಮಾಡ್ತಾ ಇದ್ದಾರೆ. ಸೊ ಇನ್ನು ಸಮ್ಮರ್ ಸ್ವಲ್ಪ ಜಾಸ್ತಿ ಆದಂಗೆ ಬಾರ್ಬೆಕ್ಯೂ ಎಲ್ಲ ಇರುತ್ತೆ, ಅಥವಾ ಸ್ಪೋರ್ಟ್ಸ್ ಮಾಡಿಸ್ತಾರೆ. ಸೊ ಪ್ರತಿಯೊಂದು ನಿಮಗೆ ಕವರ್ ಮಾಡ್ತಾ ಹೋಗ್ತೀವಿ. ಸೊ ನಾವು ಇವಾಗ ಆನ್ ದ ವೇ ಇದ್ದೀವಿ. ಇನ್ನೂ ಒಂದು ಸೊ ನನ್ನ ಗಂಡನೂ ಕೂಡ ಕನ್ನಡ ಕೂಟ ಲಕ್ಸಂಬರ್ಗಲ್ಲಿ ಒಬ್ಬರು ಕಾರ್ಯದರ್ಶಿ. ಹಾಯ್ ನವನೀತ್. ಸೊ ಅವರು 2 ವರ್ಷ ಕಾರ್ಯದರ್ಶಿಯಾಗಿ ವರ್ಕ್ ಮಾಡಿದ್ದಾರೆ. ಆಮೇಲೆ ಪ್ರತಿ ವರ್ಷ ಏನಾದರೂ ಒಂದು ಇದ್ದೇ ಇರುತ್ತೆ. ಲಾಸ್ಟ್ ಕನ್ನಡ ರಾಜ್ಯೋತ್ಸವದಲ್ಲಿ ಎಲ್ಲರೂ ಡ್ಯಾನ್ಸ್ ಮಾಡಿದ್ವಿ. ಏನಾದರೂ ಒಂದು ಪ್ರೋಗ್ರಾಮ್ ಇದ್ದೇ ಇರುತ್ತೆ. ಎಲ್ಲರೂ ಆ್ಯಕ್ಟಿವ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ ಕನ್ನಡದವರು. ಸೊ ಆಮೇಲೆ ಯುಗಾದಿಯಲ್ಲಿ ಒಬ್ಬರು ಸಿಂಗರ್ನ ಕರೆಸಿದ್ವಿ. ಆಮೇಲೆ ಲಾಸ್ಟ್ ಯುಗಾದಿಯಲ್ಲಿ ವಾಸುಕಿ ವೈಭವ್ ಅವ್ರನ್ನ ಕರೆಸಿದ್ವಿ. ಆಮೇಲೆ ಕನ್ನಡ ರಾಜ್ಯೋತ್ಸವದಲ್ಲಿ ಯಕ್ಷಗಾನ ಮಾಡಿಸಿದ್ವಿ. ಇಲ್ಲೇ ಜರ್ಮನಿಯವರು ಕನ್ನಡದವರು ಒಂದು ಕಮಿಟಿ, ಒಂದು ಗ್ರೂಪ್ ಇದೆ. ಸೊ ಅವರು ಯಕ್ಷಗಾನ ಮಾಡ್ತಾರೆ. ಸೊ ತುಂಬಾ ಸುಂದರವಾಗಿ ಮಾಡಿದರು. ಸೊ ಒಂದಲ್ಲ ಒಂದು ಪ್ರೋಗ್ರಾಮ್ ಏನಾದರೂ ಒಂದು ಮಾಡ್ತಾ ಇರ್ತೀವಿ. ಈವನ್ ಕೆಲವ್ರು ಬರೋಕ್ಕಾಗದೇ ಇದ್ದರೆ ಆನ್ಲೈನ್ ಸ್ಕ್ರೀನಲ್ಲಿ ಹಾಕ್ಬಿಟ್ಟು ಅಲ್ಲಿ ನಮ್ಮ ಕನ್ನಡಿಗರ ಜನತೆ ಅಥವಾ ಯಾರಾದರೂ ಒಬ್ಬರು ನಮ್ಮದು ಆನ್ಲೈನಲ್ಲಿ ಕೂಡ ಮಾತಾಡ್ತಾರೆ ನಮ್ಮ ಜೊತೆ. ಸೊ ತುಂಬಾ ವೆರೈಟಿ ಆಗಿರುತ್ತೆ, ಚೆನ್ನಾಗಿರುತ್ತೆ. ಧರ್ಮೇಂದ್ರ ಕುಮಾರ್ ಅವರು ನಮ್ಮ ಚೀಫ್ ಗೆಸ್ಟ್ ಆಗಿದ್ರು ಲಾಸ್ಟ್ ಕನ್ನಡ ರಾಜ್ಯೋತ್ಸವದಲ್ಲಿ. ಹೌದು, ಕರೆಕ್ಟ್. ಸೊ ಅದೇ ಈ ಥರ ಇರುತ್ತೆ. ಇವತ್ತಿಂದ ಪ್ರೋಗ್ರಾಮ್ ಹೆಂಗಿರುತ್ತೆ, ಹೆಂಗೆ ನಡೆಯುತ್ತೆ ಅಂತ ನಾನು ಕ್ಯೂರಿಯಾಸಿಟಿಯಲ್ಲಿದ್ದೀನಿ. ತಿನ್ನೋಕ್ಕೂ ತುಂಬಾ ಖುಷಿ, ಕಾಯ್ತಾ ಇದ್ದೀವಿ ಎಲ್ಲ ಅವ್ರ ಮನೆಯದು ಸವಿಯೋಕ್ಕೆ. ಸೊ ನೋಡೋಣ ಹೆಂಗಿರುತ್ತೆ, ಹೆಂಗಾಗುತ್ತೆ ಅಂತ. ನೀವು ನಮ್ಮ ಜೊತೆ ಎಲ್ಲ ನೋಡಿ.
ಓಕೆ ನೀವು ಅಂಬ್ರಿಲಾ ಶರ್ಟ್ ಓಕೆ ಕ್ಲಾಕ್ ಕಂಪ್ಯೂಟರ್ ಸೊ ನಾವಿವಾಗ ಬೆಳಿಗ್ಗೆ ಅದೇ ಆಹಾರ ಮೇಳ ಇತ್ತು. ಸೊ ಇವಾಗ ಫಿಲಮ್ಗೆ ಹೋಗ್ತಿದ್ದೀವಿ. ಮೈಕಲ್ ಜಾಕ್ಸನು ಆ್ಯಕ್ಚುಲಿ ಹೋಗೋ ಇದು ಇದ್ದಿಲ್ಲ, ಬಟ್ ಆಲ್ರೆಡಿ ಬುಕ್ಕಿಂಗ್ ಆಗೋಗಿತ್ತು, ನಮ್ಮ ಫ್ರೆಂಡ್ಸ್ ಮಾಡಿದ್ರು. ಸೊ ಹೋಗ್ತಾ ಇದ್ದೀವಿ. ಎಲ್ಲರಿಗೂ ಸುಸ್ತಾಗಿದೆ, ನಿದ್ದೆನೂ ಬರ್ತಾ ಇದೆ. ನವನೀತ್ ಮಲಗ್ತಾ ಇದ್ದಾನೆ. ನೋಡೋಣ ಹೆಂಗಿರುತ್ತೆ ಅಂತ. ಇಲ್ಲೆಲ್ಲ ಬರೀ 2 hours ರನ್ ಟೈಮು, ಸೊ ಮ್ಯಾನೇಜಬಲ್ ಅಂತ ಅನ್ನಿಸ್ತು. ಇವಾಗ ಮೂವಿ ಸ್ಟಾರ್ಟ್ ಆಗೋದು 7 o'clock, ಸೊ 9 ಹಂಗೆ ಮುಗಿಯುತ್ತೆ. ಓಕೆ ಹೋಗಿ ಬರೋಣ. ಇನ್ನೇನು ಬುಕ್ಕಿಂಗ್ ಆದಮೇಲೆ ಇಲ್ಲಿ ಕ್ಯಾನ್ಸಲೇಷನ್ ಮಾಡಿದ್ರೆ ದುಡ್ಡಿರಲ್ಲ. ಅಲ್ಲದೆ ನಾವಿದು ಹೋಗ್ತಾ ಇರೋ ಸಿನಿಮಾ ಹಾಲು ಫಸ್ಟ್ ಟೈಮು. ನಾವು ಯೂಶ್ವಲಿ ಸಿಟಿ ಒಳಗಿರೋ ಸಿನಿಮಾ ಹಾಲಲ್ಲೇ ಹೋಗ್ತಾ ಇದ್ದಿದ್ದು. ಇದು ಸ್ವಲ್ಪ ಸಿಟಿ ಬಾರ್ಡ್ರಲ್ಲಿ ಬರುತ್ತೆ. ಇಲ್ಲಿ ಸಿಟಿಯಲ್ಲಿರೋದಕ್ಕಿಂತ ಹಾಫ್ ರೇಟು. ಸೊ ಹೋಗೋಣ ಓಕೆ ಅಂತ ಹೋಗ್ತಾ ಇದ್ದೀವಿ. ಹಾಫ್ ರೇಟ್ ಆದರೆ 8 euro, 8 euro ಅಂದರೆ ಆಲ್ಮೋಸ್ಟ್ 800 ಕೊಟ್ಬಿಟ್ಟು ಸಿನಿಮಾಗೆ ಹೋಗ್ತಾ ಇದ್ದೀವಿ. ಸೊ ಇಲ್ಲೇನು ಆಪ್ಷನ್ ಇಲ್ಲ, ಹೋಗಲೇಬೇಕು. ಇಲ್ಲ ಒಳ್ಳೆ ಫಿಲಮ್ ಬಂದಿದೆ ಅಂದರೆ ಹೋಗ್ತೀವಿ, ಇಲ್ಲಾಂದರೆ ಯೂಶ್ವಲಿ ಹೋಗೋದಿಲ್ಲ. ನಾವಲ್ಲೆಲ್ಲ ಬೆಂಗಳೂರೇ ಒಂದು 100 ರೂಪಾಯಿ ಕೊಟ್ಟು ಹೋಗಿ ನೋಡ್ಕೊಂಬರ್ತಿದ್ವಿ, ಬಟ್ ಇವಾಗ ಏನೂ ಮಾಡೋಕ್ಕಾಗಲ್ಲ. ಸೊ ಹೋಗ್ಬೇಕು. ಆಮೇಲೆ ಈ ಫಿಲಮ್ ತುಂಬ ಜನ ಚೆನ್ನಾಗಿದೆ ಅಂತ ಹೇಳಿದ್ದಾರೆ, ಅದಕ್ಕೆ ಸರಿ ಬಿಡು ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಒಂದು ಸ್ವಲ್ಪ ಬಾಳೆಹಣ್ಣು ಅದು ಇದು ಸ್ನ್ಯಾಕ್ಸ್ ಆಲ್ರೆಡಿ ಹಿಡ್ಕೊಂಡು. ಇಲ್ಲಿ ಅಷ್ಟೊಂದು ಚೆಕ್ ಮಾಡಲ್ಲ ಬ್ಯಾಗು, ಸೊ ಇಟ್ಸ್ ಓಕೆ. ಸ್ವಲ್ಪ ಬಾಳೆಹಣ್ಣು ನೀರು ಅವೆಲ್ಲ ಹಿಡ್ಕೊಂಡು ಹೋಗ್ತಾ ಇದ್ದೀವಿ. ಆಮೇಲೆ ಇಲ್ಲೆಲ್ಲ ಹೆಂಗೆ ಅಂದರೆ ಸಿನಿಮಾ ಹಾಲ್ದು ತುಂಬ ಆಪ್ಷನ್ಸ್ ಅಂತ ಏನಿಲ್ಲ. ನಾರ್ಮಲ್ಲು ಕಾಸಿ ಅಂತ 1-2 ಆಪ್ಷನ್ ಇರುತ್ತೆ. ಅದು ಕಾಸಿ ಅಂದ್ರೂ ಅದೇ ಮಿಡಲ್ ಲೇಯರಲ್ಲಿ ಒಂದು ಸ್ವಲ್ಪ ಸೋಫಾ ಸೆಟ್ ಥರ ಇರುತ್ತೆ. ಅದು ಬಿಟ್ಟರೆ ಮಾಮೂಲಿ ಸೀಟ್ಸು. ಸೊ ಥಿಯೇಟರ್ ಥರ ಆಪ್ಷನ್ ಏನಿಲ್ಲ, ಮಾಮೂಲಿ ನಮ್ಮದ್ರಲ್ಲೆಲ್ಲ ಮಲ್ಟಿಪ್ಲೆಕ್ಸ್ ಹೆಂಗೋ ಅದೇ ಥರನೇ ಇರುತ್ತೆ. ಬೇರೆ ಏನು ಚೇಂಜಸ್ ಥರ ಏನೂ ಇಲ್ಲ. ಸೊ ನೋಡೋಣ. ನೀವು ಯಾರಾದರೂ ಮೈಕಲ್ ಜಾಕ್ಸನ್ ಫಿಲಮ್ ನೋಡಿದರೆ ಕಮೆಂಟ್ ಮಾಡಿ, ಸ್ಟೋರಿ ಎಲ್ಲ ಹೆಂಗಿದೆ ಏನು ಅಂತ. ಸೊ ನಮಗೂ ಸ್ವಲ್ಪ ಜೋಶ್ ಬರುತ್ತೆ ಫಿಲಮ್ ನೋಡೋಕ್ಕೆ. ಎಲ್ಲರೂ ಆಲ್ರೆಡಿ ನಿದ್ದೆ ಮೂಡಲ್ಲಿದ್ದಾರೆ. ಕನ್ನಡ ಕೊಟ್ಟ ಫಂಕ್ಷನ್ ಮುಗಿಸ್ಕೊಂಡು ನವನೀತು ಮಲಗಿದ್ದಾನೆ. ಸೊ ಅವನಿಗೆ ಹೇಳಿದ್ವಿ 30 minutes ಡ್ರೈವ್ ಇದೆ, ಮಲಗಿಬಿಡು. ಅವ್ನ ಫ್ರೆಂಡು ಬರ್ತಾ ಇದ್ದಾರೆ. ಸೊ ಅದಕ್ಕೆ ಆ ಜೋಶಲ್ಲಿ ಬರ್ತಾ ಇದ್ದಾನೆ. ಯೂಶ್ವಲಿ ಇಲ್ಲ ಅಂದರೆ ಇಲ್ಲ ಅವ್ನು ಕರ್ಕೊಂಡೋಗಲ್ಲ. ಯಾಕೆಂದ್ರೆ ಈ ಫಿಲಮಲ್ಲಿ ಅವ್ನ ಏಜಿಗಿದ್ದು ಅಲೋ ಇದೆ. ಫಾರ್ ಎಕ್ಸಾಂಪಲ್ ಕಾಂತಾರ ಎಲ್ಲ ಅವನಿಗೆ ಏಜಿಗಿದ್ದಿಲ್ಲ. ಇವರು ಸುಮ್ಮನೆ ಒಂದು ಏಜ್ ಹೇಳಿ ಒಳಗೆ ಕರ್ಕೊಂಡೋಗೋಕ್ಕೂ ಬಿಡಲ್ಲ. ಅವರಿಗೆ ಕಾರ್ಡ್ ತೋರಿಸ್ಬೇಕು, ಐಡೆಂಟಿಟಿ ಕಾರ್ಡು. ಅದರಲ್ಲಿ ಅವನ ಏಜ್ ಓಕೆ ಹೋಗ್ಬೋದು ಅಂತ ಇದ್ದರೆ ಅವನು ಬರ್ಬೋದು. ಸೊ ಇವನು ಈ ಫಿಲಮ್ಗೆ ಅಲೋ ಇದೆ, ಸೊ ಬರ್ತಾ ಇದ್ದಾನೆ ಖುಷಿಪಟ್ಟು. ಇಲ್ಲ ಅಂದಿದ್ರೆ ಅವ್ನು ಬರೀ ಕಾರ್ಟೂನ್ ಫಿಲಮ್ಸೇ ತೋರಿಸ್ತಾ ಇದ್ವಿ. ಓಕೆ, ಇನ್ನೊಂದು ಎಷ್ಟು 7ಗೆ ರೀಚ್ ಆಗ್ತಿದ್ದೀವಿ. ಫಿಲಮ್ 7ಗೆ ಅಂತ ಇದೆ. ಇವರು 7:15 ಹಂಗೆ ಸ್ಟಾರ್ಟ್ ಮಾಡ್ತಾರೆ. ಯಾಕಂದರೆ ಇಲ್ಲೆಲ್ಲ ಇಂಟರ್ವಲ್ ಬ್ರೇಕೇ ಇಲ್ಲ. ಇವ್ರ ಇಂಟರ್ವಲ್ ಕಾನ್ಸೆಪ್ಟೇ ಗೊತ್ತಿಲ್ಲ, ಫುಲ್ ರನ್ ಟೈಮ್ ಇರುತ್ತೆ. ಆ್ಯಕ್ಚುಲಿ ದುರಂಧರ್ ಫಿಲಮ್ಮು ಆಲ್ಮೋಸ್ಟ್ 4 hours ಆಗಿರೋದ್ರಿಂದ ಇಂಡಿಯನ್ ಕಮಿಟಿ ಅವರೇ ಇಲ್ಲ ಈ ಫಿಲಮಿಗೆ ಸ್ವಲ್ಪ ಇಂಟರ್ವಲ್ ಬೇಕೇ ಬೇಕು ಅಂತ ಹೇಳಿ ಸಿನಿಮಾ ಹಾಲ್ ಓನರ್ ಇದ್ರ ಹತ್ರ ರಿಕ್ವೆಸ್ಟ್ ಮಾಡಿ ಆ ಫಿಲಮ್ಗೆ ಇಂಟರ್ವಲ್ ಆಪ್ಷನ್ ಇಡ್ಸಿದ್ರು. ಇಲ್ಲಾಂದರೆ ಯೂಶ್ವಲಿ ಇವರು ಇಂಟರ್ವಲ್ಸ್ ಎಲ್ಲ ಕಾನ್ಸೆಪ್ಟೇ ಇಲ್ಲ. ಸೊ ಓಕೆ ಗೈಸ್, ಫಿಲಮ್ ನೋಡುವ. ನಾವು ಇದು ಈ ಸಿನಿಮಾ ಹಾಲ್ ಫಸ್ಟ್ ಟೈಮು. ಅಲ್ಲಿ ಹೋಗ್ಬಿಟ್ಟು ನಿಮಗೆ ಒಂದು ಗ್ಲಿಮ್ಸ್ ತೋರಿಸ್ತೀನಿ ಹೆಂಗೆ ಏನು ಅಂತ. ನಾವು ಬಾರ್ಬೆಕ್ಕಿಗೆ ಹೋಗಿದ್ವಲ್ಲ, ಅದೇ ಟೀಮ್ ಬರ್ತಾ ಇರೋದು. ಸೊ ಅವ್ರ ಜೊತೆ ಹೋಗ್ತಾ ಇದ್ದೀವಿ. ಓಕೆ.